ನಮಸ್ಕಾರ, ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. ಗಣೇಶೋತ್ಸವದ ಅಂಗವಾಗಿ ನಗರದ ರಾಮ ಮಂದಿರದಲ್ಲಿ ಗಣೇಶ ಮಹಾಮಂಡಳಿಯ ಪೂರ್ವಭಾವಿ ಸಭೆ ನಡೆಸಲಾಯಿತು. ಸಭೆ ಸೇರಿದ್ದ ಎಲ್ಲ ಸದಸ್ಯರ ಸರ್ವಾನುಮತದಿಂದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರನ್ನು ಗೌರವ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಮಂಡಳಿ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್, ಪ್ರತಿ ವರ್ಷಕ್ಕಿಂತಲೂ ಈ ಬಾರಿ ಬಹಳ ವಿಜೃಂಭಣೆಯಿಂದ ಗಣೇಶೋತ್ಸವವನ್ನು ಆಚರಿಸೋಣ ಎಂದು ಹೇಳಿದರು. ನಗರದ ಖ್ಯಾತ ವೈದ್ಯರು ಹಾಗೂ ಮಹಾಮಂಡಳಿಯ ಕೋಶಾಧ್ಯಕ್ಷ ರಜನೀಶ್ ವಾಲಿ ಅವರು ಮಾತನಾಡಿ, ಸರ್ಕಾರದ ಎಲ್ಲ ನಿಯಮಗಳನ್ನು ಪಾಲಿಸೋಣ, ಯಾವ ಮಂಡಳಿಯವರು ಕೂಡ ತಡವಾಗಿ ಬರಬಾರದು, ಪ್ರತಿಯೊಬ್ಬರು ಸಮಯ ಪಾಲನೆ ಒತ್ತು ನೀಡೋಣ ಎಂದು ಹೇಳಿದರು. ಸಭೆಯಲ್ಲಿ ಮಂಡಳಿಯ ಪ್ರಧಾನ ಕಾರ್ಯದರ್ಶಿಗಳಾದ ಬಾಬು ವಾಲಿ, ಉಪಾಧ್ಯಕ್ಷರಾದ ಈಶ್ವರ್ ಸಿಂಗ್ ಠಾಕೂರ್, ದೀಪಕ್ ವಾಲಿ, ಮಹೇಶ್ ಪಾಲಂ, ಸತೀಶ್ ಮೊಟ್ಟಿ, ಭೂಷಣ್ ಪಾಠಕ್, ರಾಜ್ಕುಮಾರ್ ಚಿದ್ರಿ, ಸಚಿನ್ ನವಲ್ಕಲೆ, ಮನೋಹರ್ ದಂಡೆ, ನರೇಶ್ ಗೌಳಿ, ಪ್ರಕಾಶ್ ನಂದಗೋಳಿ, ಕೃಪಾ ಸಿಂಗ್ ಪಾಟೀಲ್, ವಿಶೆಟ್ಟಿ ಪಾಟೀಲ್ ನೌಬಾದೆ, ಕಾರ್ಯದರ್ಶಿಗಳಾದ ಭರತ್ ಚಟ್ಕಾರ್, ಸುಭಾಷ್ ಮಡಿವಾಳ್, ಅರುಣ್ ಬಸವನಗರ್, ಮಹೇಶ್ವರ್ ಸ್ವಾಮಿ, ನಿಲೇಶ್ ರಕ್ಷಾಳ್, ವೀರೇಶ್ ಸ್ವಾಮಿ, ಸುನಿಲ್ ದವಳೆ, ಶ್ರೀಮಂತ್ ಸಪಾಟೆ, ನವೀನ್ ರೋಷನ್ ವರ್ಮಾ, ಗಣೇಶ್ ಬೋಸ್ತೆ, ಮುನ್ನಾ ಆರ್ಯ, ರಾಹುಲ್ ಅಟಲ್, ರಾಜಾರಾಮ್ ಚಿಟ್ಟ, ದೇವೇಂದ್ರ ಎಮೇಕರ್, ಸನ್ನಿ ಪಾಟೀಲ್, ಬಸವರಾಜ್ ಪವಾರ್ ಹಾಜರಿದ್ದರು. ಈ ವರ್ಷದ ಮಹಾಮಂಡಳ ಮೀಟಿಂಗ್ ಇವತ್ತಾಯಿತು. ಮಧ್ಯಾಹ್ನ ಎಲ್ಲರದು ಅಧ್ಯಕ್ಷತೆ ಚಂದು ಪಟೇಲ್ ನೇತೃತ್ವದಲ್ಲಿ ಭಾಳ ವಿಜೃಂಭಣೆಯಿಂದ ಮಾಡಬೇಕಂತ ಡಿಸೈಡ್ ಆಯಿತು. ಬಟ್ ನಾ ಎಲ್ಲ ಗಣೇಶ್ ಮಂಡಲದಲ್ಲಿ ಒಂದೇ ನನ್ನ ಕಡೆ ವಿನಂತಿ ಮಾಡ್ಕೊತೀನಿ, ಟೈಮಿಂಗ್ ಮೇಂಟೈನ್ ಮಾಡಿರಿ. ಟೈಮಿಂಗ್ ಮೇಂಟೈನ್ ಮಾಡಿದ್ರೆ ನಾವು ಎಲ್ಲರಿಗೆ ಹೇಳ್ಬೋದು, ಟೈಮಿಂಗ್ ಮೇಂಟೈನ್ ಮಾಡಿ ನಮ್ಮ ನೈಕಮ್ಮನಾಗ ಏನು ಟೈಮಿಂಗ್ ಕೊಟ್ಟಿರ್ತಾರೆ ಅದ್ರ ಒಳಗೆ ಬಂದುಬಿಟ್ಟು ಅಂದ್ರೆ ಭಾಳ ಚಂದ ಅದ್ದೂರಿಯಾಗಿ ನಡೀತದೆ. ಅದಕ್ಕೆ ಇದೊಂದು 2 ಮಾತು ಹೇಳಿ ನಂದು 2 ಮಾತು ಮುಗಿಸ್ತೀನಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿ.